Now coming to the chapter 8, that is controlling, niyantriಸುವಿಕೆ. This is the chapter 8 in case of business study. This is chapter 8, controlling. Controlling means ನಿಯಂತ್ರಿಸುವಿಕೆ. ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು. ನಿಯಂತ್ರಣ ಅನ್ನೋದು ಇತ್ತು ಅಂದ್ರೆ ಎಲ್ಲವೂ ಬರೋಬ್ಬರಿ ಇರ್ತದೆ. ಇಲ್ಲ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ತದೆ. ನಿಯಂತ್ರಿಸುವಿಕೆ ಬೇಕು. ಈಗ ನೋಡಿ ಕಂಟ್ರೋಲಿಂಗ್. Controlling means it is the last function. It is the last function in case of management function. In case of management function. First one is planning, organizing, staffing, directing, and this one the last function, that is controlling. This is last but not the least. This is very important aspect in a business organization. Controlling. Without controlling, the manager cannot do anything. Without controlling, the organization runs smoothly. Control ಇಲ್ಲದ organization ಸರಿಯಾಗಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಮ್ಯಾನೇಜರ್ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಂಟ್ರೋಲಿಂಗ್ ಬೇಕಾಗಬೇಕು. The need of control arises to maximum use of scarce resources. Scarce resources. ನೋಡಿ, resources ಇವತ್ತಿನ ದಿವಸ ಸಿಗೋದ ಅಪರೂಪ. ಇವತ್ತಿನ ದಿವಸ ರಿಸೋರ್ಸಸ್ ಸಂಪನ್ಮೂಲಗಳು ಸಿಗುವುದು ಅಪರೂಪ. ಅಂತಹ ಅಪರೂಪವಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನ ನಾವು ಮಿಸ್ಯೂಸ್ ಮಾಡಿದ್ವಿ ಅಂದ್ರೆ, ನಾವು ಮಿಸ್ಯೂಸ್ ಆಗಿ ಉಪಯೋಗಿಸಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಅದು ಕಂಪನಿಗೆ ಹಾನಿ, ಆರ್ಗನೈಸೇಷನ್ಗೆ ಹಾನಿ. ಹಾಗೆ ಆಗದಂತೆ ನೋಡಿಕೊಳ್ಳೋದು ಯಾವುದು ಅಂದ್ರೆ ಕಂಟ್ರೋಲಿಂಗ್. ಕಂಟ್ರೋಲಿಂಗ್. Therefore, controlling looks after what? Looks at this process that we should not use the resources in a bad manner. In a bad manner. ನೋಡಿ, ಕೆಟ್ಟ ರೀತಿಯಲ್ಲಿ ಅವುಗಳನ್ನ ಉಪಯೋಗಿಸದಂತೆ ಹೇಳುವುದು, ನಮಗೆ ಹೇಳುವುದು ಯಾವುದಂದ್ರೆ ಕಂಟ್ರೋಲಿಂಗ್. ಕಂಟ್ರೋಲಿಂಗ್. Therefore, it is the last but not the least. But not the least. Next, controlling completes the whole sequence of managerial process. Controlling completes the whole sequence. ಇಡೀ ಒಂದು ಇದೇನು ಅಂದ್ರೆ ಆರ್ಗನೈಸೇಷನ್ ಇಡೀ ಒಂದು ಫಂಕ್ಷನ್ಸ್, ಆ ಎಲ್ಲ ಫಂಕ್ಷನ್ಗಳು ಮುಕ್ತಾಯ ಆಗೋದ ಈ ಕಂಟ್ರೋಲ್ ಇಂದ. ಮತ್ತು ಸ್ಟಾರ್ಟ್ ಆಗೋದು ಕಂಟ್ರೋಲ್ ಇಂದ. ಹೊಳ್ಳಿ ಮತ್ತೆ ಸ್ಟಾರ್ಟ್ ಮಾಡಿಸ್ತಾರೆ. ಅಲ್ಲಿ ಏನಾರ ಕಂಟ್ರೋಲಿಂಗ್ ಮಾಡಕ್ಕೆ ಚೆಕ್ ಕಂಟ್ರೋಲ್ ಮೀನ್ಸ್ ಚೆಕ್ ಮಾಡ್ಲಿಕ್ಕೆ ಹೋದಾಗ ಏನಾರ ಬರೋಬ್ಬರಿ ಸಿಗದೇ ಇದ್ರೆ ಅವಾಗ ಮತ್ತೆ ಸ್ಟಾರ್ಟ್ ಆಗ್ತದೆ ಯಾವುದು ಫಂಕ್ಷನ್ಸ್. After the plans are put to operations through directing, it is necessary to check regularly whether the actual results are within the planned manner. Note, when the plan is made, ಯಾವಾಗ ಪ್ಲಾನ್ ಅನ್ನು ಮಾಡಲಾಯಿತು, ಪ್ಲಾನ್ ಮಾಡಿ ತಪ್ಪಿಕೊಳ್ಳೋಂಗಿಲ್ಲ. ಯಾವಾಗ ಪ್ಲಾನ್ ಅನ್ನು ಮಾಡಲಾಯಿತು ಅದು ಇಂಪ್ಲಿಮೆಂಟ್ ಆಗೋದನೋ ಇಲ್ಲೋ ನೋಡ್ಕೋಬೇಕು. ಅದು ಇಂಪ್ಲಿಮೆಂಟ್ ಆಗೋದನೋ ಇಲ್ಲೋ ನೋಡ್ಕೋಬೇಕು. ಎಲ್ಲ ಕಾರ್ಯಗಳು ಯೋಜನೆಯ ಪ್ರಕಾರ ನಡೆದಾವೋ ಇಲ್ಲೋ ಅದನ್ನು ನೋಡ್ಕೋಬೇಕು. Controlling is an important function of management. Controlling is an important function. It is not a last function, but it is an important function of management. It is an essential feature of scientific management. No, it is an essential feature. It is the first and foremost feature of scientific management. Scientific management ಅಂತ ಹೇಳಿದ್ರೆ ಅದರ ಮುಖ್ಯ ಲಕ್ಷಣ ಕಂಟ್ರೋಲಿಂಗ್ ಬೇಕಾಗಬೇಕು. ಕಂಟ್ರೋಲಿಂಗ್ ಇಲ್ಲ ಅಂದ್ರೆ ಎಲ್ಲವೂ ನಾಶ ಆಗಿಬಿಡ್ತದೆ. ಎಲ್ಲನೂ ನಾಶ ಆಗುತ್ತೆ. ಸಮರ್ಪಕ ಯೂಸ್ ಆಗುವುದಿಲ್ಲ. ವಿ ಶುಡ್ ಕಂಟ್ರೋಲ್ 4 M's. ನಾವು ಏನ್ ಮಾಡ್ತಂದ್ರೆ 4 Mಗಳನ್ನ ಕಂಟ್ರೋಲ್ ಒಳಗೆ ಇಟ್ಕೋಬೇಕು. ಅವು ಯಾವ 4 Mಗಳು? 4 M's. 4 Mಗಳನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು. ಯಾವ ಅಂದ್ರೆ ಇವ ಮೆನ್, ಮಟೀರಿಯಲ್, ಮಷೀನ್ ಅಂಡ್ ಮನಿ. We should control these 4 M's in every organization. ಪ್ರತಿಯೊಂದು ಆರ್ಗನೈಸೇಷನ್ ದಾಗ ಈ 4 Mಗಳು ನೋಡಿ, ಆ 4 Mಗಳನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೋಬೇಕು. It is manager's duty. It is a manager's duty to control these 4 M's in every organization. If we control these 4 M's, automatically everything goes on smoothly. ಈ 4ಅನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೊಂಡಿವಿ ಅಂದ್ರೆ everything is goes on smoothly. ನೋಡಿ, 4 ಯಾವ್ಯಾವ ಅಂದ್ರೆ ಮೊದಲನೇ M men, ಜನರನ್ನ, ನಿಮ್ಮ ಸ್ಟಾಫ್ ಅನ್ನ, ನಿಮ್ಮ ವರ್ಕರ್ಸ್ ಅನ್ನ men. Then
ಮಟೀರಿಯಲ್ಸ್ ವಸ್ತುಗಳು ಅವುಗಳನ್ನು ನಾವು ಕಂಟ್ರೋಲ್ ಆಗಿರ್ಬೋದು. ದೆನ್ ಮಷಿನ್ಸ್ ಅಲ್ಲ, ಆಮೇಲೆ ಮನಿ ಮುಖ್ಯವಾಗಿ ಹಣ, ಇವು ನಾಲ್ಕನ್ನು ನಾವು ಕಂಟ್ರೋಲ್ ಆಗಿರ್ತೀವಿ ಅಂದ್ರೆ ಬರೋಬ್ಬರಿ ಆರ್ಗನೈಸೇಷನ್ ಗುಡ್ ಆರ್ಗನೈಸೇಷನ್ ಅಂತ ಹೇಳಿ ಟ್ರೀಟ್ ಮಾಡಲಿಕ್ಕೆ ಬರ್ತದೆ. It ensures the proper and timely accomplishment of goals and objectives. Not controlling means it ensures the proper and timely accomplishment of goals. ನೋಡಿ, ನಾವು ಏನೋ ಮೊದಲಿಗೆ ಒಂದು ಕೆಲಸನ ಕಂಡಿವಿ ಅಥವಾ ಒಂದೇನೋ ಅಬ್ಜೆಕ್ಟಿವ್ ಅನ್ನ ಗುರಿಯನ್ನು ನಿರ್ಧಾರ ಮಾಡಿವಿ. ಆ ಗುರಿ ಒಂದು ಯೋಜಿತ ನಿಗದಿಪಡಿಸಿದ ವೇಳೆಯೊಳಗ ಮುಗಿಬೇಕು. ಯಾವಾಗ ಮುಗಿಯೋದಲ್ಲ, ನಿಗದಿಪಡಿಸಿದ ವೇಳೆಯೊಳಗ ಅದು ಮುಗಿಯಬೇಕು. ಅದು ಮುಗಿಬೇಕು ಅಂದ್ರೆ ಅಲ್ಲಿ ಏನಿರಬೇಕು? ಕಂಟ್ರೋಲಿಂಗ್ ಇರಬೇಕು. ಕಂಟ್ರೋಲಿಂಗ್ ಇದ್ದಾಗ ಮಾತ್ರ ಅದು ಸಾಧ್ಯ. ಆದ್ದರಿಂದ ಈಗ ಹೇಳ್ತಾರೆ ಪ್ಲಾನಿಂಗ್ ಈಸ್ ದ ಬೇಸಿಸ್. whereas the controlling is the final function of the manager. ಇಲ್ಲಿ ಪ್ಲಾನಿಂಗ್ ಅನ್ನೋದು ಬೇಸ್ ಇದ್ದಂಗ, ತಳಪಾಯ ಇದ್ದಂಗ, ಅಡಿಪಾಯ ಇದ್ದಂಗ. ಆ ಕಂಟ್ರೋಲಿಂಗ್ ಏನಂದ್ರೆ ಇದು ಮುಖ್ಯ ಫಂಕ್ಷನ್, ಮ್ಯಾನೇಜರ್ನ ಮುಖ್ಯ ಫಂಕ್ಷನ್. Both these functions, planning and controlling are interrelated and interdependent. ನೋಡಿ, ಪ್ಲಾನ್ ಮಾಡಿದ್ನು ಅಂದ್ರೆ ಅದು ಕಾರ್ಯರೂಪಕ್ಕೆ ಬರಲೇಬೇಕು. ಕಾರ್ಯರೂಪಕ್ಕೆ ಬಂತು ಅಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಏನಿದೆ ಕಂಟ್ರೋಲಿಂಗ್ ಎಂಟರ್ ಆಗ್ತದೆ. ಆದ್ದರಿಂದ ಈ ಪ್ಲಾನಿಂಗ್ ಮತ್ತು ಕಂಟ್ರೋಲಿಂಗ್ are interrelated and interdependent. ಒಂದರ ಮೇಲೆ ಒಂದು ಡಿಪೆಂಡ್ ಆಗ್ಯಾವು. Controlling is not possible in the absence of planning. Without planning there is no control, and without control there is no planning. Like this, it is a mechanism through which operating results are compared with the plans and taking corrective action when results deviate from the plans. Both are interrelated. ಒಂದರ ಮೇಲೆ ಒಂದು ಡಿಪೆಂಡ್ ಆಗಿವೆ. ಈಗ ಇಷ್ಟು ಇಂಟ್ರಡಕ್ಷನ್ ಆಯ್ತು. ಈಗ ಮೀನಿಂಗ್, ವಾಟ್ ಈಸ್ ಮೀನ್ ಬೈ ಕಂಟ್ರೋಲಿಂಗ್? Controlling means it is the process of evaluating actual performance. Evaluating or checking. Evaluating means checking the actual performance with the standard performance of an individual. ಒಬ್ಬ ಮನುಷ್ಯ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ, ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾನೆ. ದಿನಕ್ಕೆ ಇಷ್ಟು ಪ್ರಾಡಕ್ಟ್ಗಳನ್ನು ಮಾಡಬೇಕು, ದಿನಕ್ಕೆ ಇಷ್ಟು ದುಡಿಬೇಕು. ಆಮೇಲೆ ಅವನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದು. ಆ ಸ್ಟ್ಯಾಂಡರ್ಡ್ ಜೊತೆ ಅವನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು. ಎರಡೂ ಬರೋಬ್ಬರಿ ಇದ್ವು ಅಂದ್ರೆ ಅವಾಗ ಗುಡ್. ಒಂದ್ ವೇಳೆ ಅವ ತಳಗ ಇದ್ದು ಅಂದ್ರೆ ಅದು ಅಲ್ಲ, ಅವಾಗ ಡಿವಿಯೇಷನ್. ಯಾಕೆ ಅಂತ ವಿಚಾರ ಮಾಡೋದು. ವ್ಯತ್ಯಾಸ ಬಂತು ಅಂದ್ರೆ ಇಫ್ ದೇರ್ ಇಸ್ ಎನಿ ಡಿವಿಯೇಷನ್ ಯು ಶುಡ್ ಇನ್ಕ್ವೈರ್. ಏನಾರ ವ್ಯತ್ಯಾಸ ಬಂತು ಅಂದ್ರೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಇದು ಏನಂದ್ರೆ ಕಂಟ್ರೋಲಿಂಗ್. Therefore, controlling means it is the process of evaluating. Or checking the actual performance of an individual. With the standards. ನೀವು ಮೊದಲಿಗೆ ಏನೇನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರ್ತೀರಿ, ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀರಿ, ಆ ಸ್ಟ್ಯಾಂಡರ್ಡ್ ಪ್ರಕಾರವ ಇದ್ದಾನೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋದನ್ನ ಕಂಟ್ರೋಲಿಂಗ್ ಅಂತಾರೆ. ನೋಡಿ, ಮೊದಲಿಗೆ ಸ್ಟ್ಯಾಂಡರ್ಡ್ ಚೆಕ್ ಮಾಡೋದು, ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು. ಒಂದು ದಿನಕ್ಕೆ ಅವ ಇಷ್ಟು ಕೆಲಸ ಮಾಡಬೇಕು, ಒಂದು ದಿನಕ್ಕೆ ಅವ ಇಷ್ಟು ಟನ್ಗಳನ್ನ ಪ್ರೊಡಕ್ಷನ್ ಮಾಡಲೇಬೇಕು, ಒಂದು ದಿನಕ್ಕೆ ಅವ ಇಷ್ಟು ಬುಕ್ಗಳನ್ನ ಬೈಂಡಿಂಗ್ ಮಾಡಲೇಬೇಕು. ಇದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್. ಈ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅನ್ನ ಅವನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿ. If he equals to the standard, then he is called efficient. ಅವಾಗ ಅವನಿಗೆ ಹೇಳ್ತಾರೆ ಎಫಿಷಿಯಂಟ್, ದಕ್ಷತೆ ಉಳ್ಳವ ಅಂತ ಹೇಳ್ತಾರೆ. If he does not reach that standard level, then he is called inefficient. ಒಂದ್ ವೇಳೆ ಅವ ನಿಮ್ಮ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ರಲ್ಲ ಅದಕ್ಕೆ ಕಡಿಮೆ ಆದ್ವು ಅಂದ್ರೆ ಅವಾಗ ಏನ್ ಹೇಳ್ತಾರೆ? ಅದಕ್ಷ, ಉಪಯೋಗ ಸ್ಟ್ರಾಂಗ್. He is not strong, he is weak employee, he is weak worker.
ನೋಡಿ ಅವನಿಗೆ ಏನಂತಂದ್ರೆ ವೀಕ್ ವರ್ಕರ್ ಅಂತ. ಆದ್ದರಿಂದ ಈ ರೀತಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ರಿ ಅಂತ ಕಂಟ್ರೋಲಿಂಗ್. This is controlling. Thus, it involves analyzing whether actions are being taken as planned and taking corrective actions to make these to conform as planned. ನೋಡಿ ಏನಾಗ್ತಂದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಆ ಪ್ಲಾನ್ ಪ್ರಕಾರ ಅದು ವರ್ಕ್ ನಡೆದೋ ಇಲ್ಲೋ, ನಡೆದಿದ್ರೆ ಬೇಷ, ನಡೆದೇ ಇದ್ರೆ ಯಾಕೆ ನಡೆದಿಲ್ಲ ಅನ್ನೋದನ್ನು ವಿಚಾರಿಸ್ರಿ, ನಡೆದೇ ಇದ್ರೆ ಯಾಕೆ ನಡೆದಿಲ್ಲ ಅನ್ನೋದನ್ನು ವಿಚಾರಿಸ್ರಿ ಅಂತ ಹೇಳಿ ಹೇಳ್ತಾರೆ. Therefore, control means the power or authority to order or restrain. Control means the power or authority to direct. ನೋಡಿ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಒಂದು ನಿಮಗೆ ಅಧಿಕಾರವನ್ನು ಕೊಡ್ತಾರೆ, ಅದು ಏನಂದ್ರೆ ಅದರಿಂದ ನೀವು ಕಂಟ್ರೋಲ್ ಅನ್ನ ಮಾಡಬಹುದು. Controlling implies measuring the actual performance. Controlling implies the measuring actual performance with the predetermined standards. ಮೊದಲಿಗೆ ಏನು ನೀವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀರಿ ಆ ಸ್ಟ್ಯಾಂಡರ್ಡ್ ನೊಂದಿಗೆ ಅವನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನು ಕಂಪೇರ್ ಮಾಡ್ರಿ. ಅವಾಗ ಅವನ ರಿಸಲ್ಟ್ ಗೊತ್ತಾಗ್ತದೆ. Therefore, this is about controlling. Controlling function of a manager is pervasive function. Pervasive means it is in all times. It is a function of a manager. It is a primary function of every manager. Controlling. It is a primary. It is not a last function, but it is a primary function of every manager. ಪ್ರತಿಯೊಬ್ಬ ಮ್ಯಾನೇಜರ್ನ ಪ್ರಮುಖ ಕರ್ತವ್ಯ ಅಂದರೆ ಕಂಟ್ರೋಲಿಂಗ್ ಅನ್ನ ಮಾಡಲೇಬೇಕು. Controlling should not be misunderstood as the last function of management. We should not treat it as last function of management, but it is essential function. ನೋಡಿ ಇದು ಲಾಸ್ಟ್ ಫಂಕ್ಷನ್ ಅಂತ ತಿಳ್ಕೋಬಾರ್ದು. ಇದು ಇದ್ದಿದ್ದರಿಂದನೇ ಅಲ್ಲೇ ಏನಂದ್ರೆ ಒಂದು ಸಂಸ್ಥೆ ನಡೀತದೆ. ಅಷ್ಟು ಇಂಪಾರ್ಟೆನ್ಸ್. It is a function that brings the management cycle back to the planning function. This function brings the management cycle bring back to the track. ಏನು ಮಾಡ್ತಾರೆ ಈ ಫಂಕ್ಷನ್ ಹೊಳ್ಳಿ ಮತ್ತೆ ನಿಮಗೆ ಮೊದಲನೇ ಫಂಕ್ಷನ್ ಅನ್ನ ನೆನಪು ಮಾಡಿಕೊಡ್ತದೆ ಮತ್ತು ನಿಮ್ಮ ಸಂಸ್ಥೆಯನ್ನ ಸರಿದಾರಿಯಲ್ಲಿ ಇಡ್ತದೆ. ಇದು ಏನಂದ್ರೆ ದಿಸ್ ಈಸ್ ಅಬೌಟ್ ಮೀನಿಂಗ್ ಆಫ್ controlling. Now coming to the definition. What are the definitions? There are two definitions in the books. In the words of Kunj and Donnell, controlling is the measuring and correcting of activities of subordinates to ensure that events conform to plans. Note, Kunj and O'Donnell and management expert our controlling is the measuring and correcting of activities. It is the function of measuring and corrective the activities of subordinates. Subordinates ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನ ಅಳತೆ ಮಾಡೋದು ಕಂಟ್ರೋಲಿಂಗ್. ಅದನ್ನ ಅಳತೆ ಮಾಡೋದು ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಮಾಡ್ತಾ ಇಲ್ಲ, ಒಂದು ವೇಳೆ ಅವರು ತಪ್ಪು ದಾರಿಗೆ ಹೊರಟಿದ್ರೆ ಅದನ್ನ ಸರಿಪಡಿಸುವುದು. ಕನ್ಫರ್ಮ್ ಟು ಪ್ಲಾನ್ಸ್ ಮತ್ತು ಅದನ್ನ ಪ್ಲಾನ್ ಪ್ರಕಾರ ಮಾಡ್ತಾ ಇದ್ದಾರೋ ಇಲ್ಲೋ ಅದನ್ನ ನೋಡ್ಕೊಂಡು ಅದನ್ನ ಪ್ಲಾನ್ ಪ್ರಕಾರ ಮಾಡ್ತಾರೆ. ಹೆಂಗಾರ ಮಾಡಿದ್ರಲ್ಲ ನಮ್ಮ ಪ್ಲಾನ್ ಪ್ರಕಾರ, ನಮ್ಮ ಕನಸಿನ ಪ್ರಕಾರ ನಾವೇನೋ ಒಂದು ಪ್ಲಾನ್ ಫಿಕ್ಸ್ ಮಾಡಿವಿ, ಆ ಪ್ಲಾನ್ ಪ್ರಕಾರ ಅವರು ಸಿದ್ಧಪಡಿಸ್ಬೇಕು, ತಮಗೆ ತಿಳಿದಂತೆ ಅಲ್ಲ. ಇದು ಏನಂದ್ರೆ ಕಂಟ್ರೋಲಿಂಗ್. ದಿಸ್ ಈಸ್ definition given by Kunj and O'Donnell. Now another definition is there. R.C. Davis, he said that controlling is the function of constraining and regulating action in accordance with the plans for the achievement of organizational goals. Now, your ಪ್ರಕಾರ ಏನಂದ್ರೆ it is an action, it is regulating an action in accordance with plans. ನೋಡಿ ಇದು ಏನಂದ್ರೆ ಒಂದು ಕ್ರಿಯೆ ಎಲ್ಲರ ಪ್ರಕಾರ ಈ ಪ್ಲಾನ್ ಪ್ರಕಾರ ನಡೆದತಕ್ಕಂಥ ಕ್ರಿಯೆ ಆಗಬೇಕು. ಯಾವುದು ಅವರ ಫಂಕ್ಷನ್, ಅವ್ರು ಮಾಡ್ತಕ್ಕಂಥ ಕಾರ್ಯ ಪ್ಲಾನ್ ಪ್ರಕಾರ ಇರಬೇಕು. ಅದನ್ನ ನೀವು ನೋಡ್ತಿರ್ಬೇಕು.
ಅದನ್ನ ನೋಡ್ತಿರ್ಬೇಕು. ಅವ್ರು ಏನಾದ್ರು ಪ್ಲಾನ್ ಪ್ರಕಾರ ಮಾಡದೇ ಇದ್ರೆ ಪ್ಲಾನ್ ಪ್ರಕಾರ ಮಾಡಿ ಅಂತ ಹೇಳೋದ್ರ ಮೇಲೆ ಒತ್ತಾಯವನ್ನು ತರೋದು, ಅದು ಏನಂತಾರೆ ನಿಯಂತ್ರಿಸುವಿಕೆ. Therefore, from all these discussions, it is clear that in a single sentence or in short, what is meant by controlling? Controlling means it is the process. It is the process of evaluating. Evaluating means checking. It is the process of evaluating or checking the actual performance of the worker with the standard, with the predetermined standard. That is called controlling. If he reaches the standard, he is called efficient worker. If he does not reach the standard, then he is called inefficient worker. Then action should be taken on that inefficient worker. That is controlling. ಇದು ಏನಂದ್ರೆ ಕಂಟ್ರೋಲಿಂಗ್ ಅಂತ. ಏನಂದ್ರೆ ಅವ ಸರಿಯಾಗಿ ಕೆಲಸ ಮಾಡ್ತಾನಿಲ್ಲ, ಪ್ಲಾನ್ ಪ್ರಕಾರ ಮಾಡ್ತಾನಿಲ್ಲ, ಮಾಡದೇ ಇದ್ರೆ ಯಾಕವ ಮಾಡಲಿಲ್ಲ, ಅವನ ಮೇಲೆ ಆಕ್ಷನ್ ತಗೋಬೇಕು. ಅದು ಏನಂದ್ರೆ ಕಂಟ್ರೋಲಿಂಗ್. ಈ ರೀತಿ ನೀವು ಮಾಡಿದ್ರೆ ಸಂಸ್ಥೆ ಬರೋಬ್ಬರಿ ನಡೀತದೆ. ಇಲ್ಲ ಅಂದ್ರೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂದ್ರೆ ಸಂಸ್ಥೆ ಬರೋಬ್ಬರಿ ನಡೆಯುವುದಿಲ್ಲ. This is the total introduction and meaning and also the definition. Now coming to the importances of controlling. ನಿಯಂತ್ರಿಸುವಿಕೆಯ ಮಹತ್ವ. Controlling. Importances of controlling. What are the importances or merits or advantages of controlling? Is controlling necessary for the organization? Organization ಗೆ controlling ಬೇಕನ್ನು ಅಂತಂದ್ರೆ ಬೇಕೇ ಬೇಕು. ಆನ್ಸರ್ ಏನಂದ್ರೆ ಬೇಕೇ ಬೇಕು. ಕಂಟ್ರೋಲಿಂಗ್ ಬೇಕೇ ಬೇಕು. ಕಂಟ್ರೋಲಿಂಗ್ ಇರೋದೇ ಇದ್ರೆ ನೀವು ಇರೋದಿಲ್ಲ, ಸಂಸ್ಥೆನೂ ಇರೋದಿಲ್ಲ. ಸಂಸ್ಥೆ ಇರೋದ್ರೆ ನೀವು ಇರೋದಿಲ್ಲ. ಆದ್ದರಿಂದ ಸಂಸ್ಥೆ ಉಳಿಬೇಕು ಅಂದ್ರೆ ಕಂಟ್ರೋಲಿಂಗ್ ಬೇಕಾಗಬೇಕು. ಕಂಟ್ರೋಲಿಂಗ್ ಈಸ್ ಎಸೆನ್ಸಿಯಲ್ ಫಾರ್ ಎವ್ರಿ ಆರ್ಗನೈಸೇಷನ್. Controlling is essential. This is very important function. For every organization. Controlling ಬೇಕಾಗಬೇಕು. ಕಂಟ್ರೋಲಿಂಗ್ ಇಲ್ಲ ಅಂದ್ರೆ ಏನನ್ನು ಮಾಡಲಿಕ್ಕೆ ಸಾಧ್ಯ. The following are the important functions. Importances of controlling. The following are the important. What are those? Those are as under. Number 1, controlling helps for execution of plans. ನೋಡಿ, ಇದು ಕಂಟ್ರೋಲಿಂಗ್ ಏನ್ ಮಾಡ್ತಂದ್ರೆ ನೀವು ಏನು ಪ್ಲಾನ್ ಮಾಡ್ತೀರಿ ಅದನ್ನ ಕಾರ್ಯರೂಪಕ್ಕೆ ಎಕ್ಸಿಕ್ಯೂಷನ್ ಮೀನ್ಸ್ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಾ ಅನ್ನ ಕಾರ್ಯರೂಪಕ್ಕೆ ಬರೇ ಪ್ಲಾನ್ ಮಾಡಿ ಅದನ್ನ ಒತ್ತಡಿ ಬರೆದಿಟ್ರಲ್ಲ. ಮಿಯರ್ ಮೇಕಿಂಗ್ ಎ ಪ್ಲಾನ್ ಈಸ್ ನಾಟ್ ಸಫಿಸಿಯಂಟ್. ಬರೇ ಪ್ಲಾನ್ ಮಾಡಿ ತಾನೇ ಮುಚ್ಚಿಟ್ಬಿಟ್ರೆ ಪ್ಲಾನ್ ಮಾಡೋದು ಎಂತ ಬುಕ್ನಾಗ ಬರೋದು ಇಲ್ಲಿ ಮುಚ್ಚಿಟ್ಬಿಡೋದು ಏನು ಉಪಯೋಗ. ಅದು ಮುಚ್ಚಿಡೋದಕ್ಕೆ ಅಲ್ಲ ಹೊಡೆದು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅದು ನಮಗೆ ಒಂದು ಸಾರ್ಥಕ ಆಗ್ತದೆ. ಈ ಇಂಪ್ಲಿಮೆಂಟ್ ಅನ್ನ ಮಾಡಿಕೊಡೋದು ಯಾವ್ದಂದ್ರೆ ಕಂಟ್ರೋಲಿಂಗ್. ಆದ್ದರಿಂದ ಏನಾದ್ರು ಕಂಟ್ರೋಲಿಂಗ್ ಹೆಲ್ಪ್ಸ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಪ್ಲಾನ್ಸ್ ಆರ್ ಎಕ್ಸಿಕ್ಯೂಟೆಡ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದಿಸ್ ಕಂಟ್ರೋಲಿಂಗ್. Plans are executed only with the help of this controlling. A manager cannot do complete job of management without control. Without control, he can't do anything in the organization. Control is the only means to ensure that the plans are being properly executed. This is the only means to check whether the plan is properly executed or not. ಆ ಪ್ಲಾನ್ ಒಳಗೆ ಹೇಳಿರ್ತಕ್ಕಂಥ ಅಂಶಗಳು ಕರೆಕ್ಟ್ ಆಗಿ ಜಾರಿಗೆ ಬಂದವೋ ಇಲ್ಲೋ, ಜಾರಿಯಲ್ಲಿ ಇವೆಯೋ ಇಲ್ಲೋ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಇರೋದು ಈ ಕಂಟ್ರೋಲಿಂಗ್ ಮಾತ್ರ. It regulates actual operations to ensure that goals of the organization are being achieved. ನೋಡಿ, ಇದು ಏನ್ ಮಾಡ್ತದೆ, ನಿಮ್ಮ ಆಕ್ಚುಯಲ್ ಕಾರ್ಯವನ್ನು ನೋಡ್ತದೆ. ಸ್ಟ್ಯಾಂಡರ್ಡ್ ಅಂತೂ ಫಿಕ್ಸ್ ಮಾಡಿಬಿಡ್ತದೆ, ಅದರ ಜೊತೆ ನಿಮ್ಮ ಆಕ್ಚುಯಲ್ ಕಾರ್ಯವನ್ನು ನೋಡ್ತದೆ ಮತ್ತು ಈ ರೀತಿ ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡ್ತದೆ. It ensures the actual performance of the worker so that to achieve the organizational goals. ನಿಮ್ಮ ಆರ್ಗನೈಸೇಷನ್ ಗೋಲ್ಸ್ ಇರೋದು, ನಿಮ್ಮ ಸಂಘಟನೆಯ ಗೋಲ್ಸ್ ಗುರಿಗಳು, ಆ ಗುರಿಗಳು ಕೆಲಸ ಆಗಲಿಕ್ಕವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತದೆ.
Therefore, controlling is only the means to bring the execution of plans. ಪ್ಲಾನ್ ನಲ್ಲಿ ಹೇಳಿರ್ತಕ್ಕಂಥ ಕಾರ್ಯಗಳು ಜಾರಿಗೆಯಲ್ಲಿ ಅವನೋ ಇಲ್ಲೋ ಅನ್ನೋದನ್ನ ಮಾತ್ರ ಇದು ನೋಡ್ತದೆ. ಇದು ಒಂದನೇ. ದೆನ್ ಸೆಕೆಂಡ್ ಒನ್, ಕಂಟ್ರೋಲಿಂಗ್ ಇಂಪ್ರೂವ್ಸ್ ಎಂಪ್ಲಾಯೀಸ್ ಎಫಿಷಿಯನ್ಸಿ. ನೋಡಿ, ಕಂಟ್ರೋಲಿಂಗ್ ಇಂಪ್ರೂವ್ಸ್ ಎಂಪ್ಲಾಯೀಸ್ ಎಫಿಷಿಯನ್ಸಿ. If you want to increase your employees efficiency, there must be a control. There must be a control in your organization. ನಮ್ಮ ಎಂಪ್ಲಾಯಿಗಳಲ್ಲಿ ದಕ್ಷತೆಯನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಬಯಸಿದ್ರೆ, ದಕ್ಷತೆಯನ್ನ ಇನ್ಕ್ರೀಸ್ ಮಾಡಬೇಕು, ಹೆಚ್ಚು ಮಾಡಬೇಕು ಅಂತ ನಾವು ಬಯಸಿದ್ವಿ ಅಂದ್ರೆ ಅಲ್ಲಿ ಕಂಟ್ರೋಲಿಂಗ್ ಇರಲೇಬೇಕು. ಯಾಕಂದ್ರೆ ಬಿಕಾಸ್ ಕಂಟ್ರೋಲಿಂಗ್ ಈಸ್ ದ ಓನ್ಲಿ ಟೂಲ್. Controlling is the only tool which compares the actual performance with the standard, with the predetermined standard. ಯಾಕಂದ್ರೆ ಕಂಟ್ರೋಲಿಂಗ್ ಒಂದು ಶಕ್ತಿ ಅದ, ಇದು ಬಂದ ಶಕ್ತಿ ಅದ. ಏನಂದ್ರೆ ಅವ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡೇನೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡುವಂತಹ ಶಕ್ತಿ ಈ ಫಂಕ್ಷನ್ಗೆ ಮಾತ್ರ ಅದ. ಆದ್ದರಿಂದ ಯಾವಾಗ ಈ ರೀತಿ ಆಟೋಮೆಟಿಕ್ಲಿ ದ ಎಂಪ್ಲಾಯೀಸ್ ವಿಲ್ ನೌ ಬಿಕಮ್ ಮೋರ್ ಎಫಿಷಿಯಂಟ್. ಆಟೋಮೆಟಿಕ್ಲಿ ಅವೇನಾಗ್ತಾರೆ ಅಂದ್ರೆ ಮೊದಲಕ್ಕಿಂತ ಹೆಚ್ಚು ದಕ್ಷತೆಯನ್ನು ಕೊಟ್ಟಾಗ್ತಾರೆ. Thus, the controlling brings efficiency among these employees. ಈ ಎಂಪ್ಲಾಯಿಗಳಲ್ಲಿ ಎಫಿಷಿಯನ್ಸಿ ಅನ್ನತಕ್ಕಂಥದ್ದು ಇದು ಎರಡನೇ. ಇನ್ನು ಮೂರನೇ, ಆರ್ಗನೈಸೇಷನಲ್ ಎಫಿಷಿಯನ್ಸಿ ಅಂಡ್ ಇಫೆಕ್ಟಿವ್ನೆಸ್. ನೋಡಿ, this controlling function brings efficiency not only among the employees but also the organizations. Proper control ensures organizational efficiency and effectiveness through minimizing wastages, reduction of costs and proper utilization of resources. ನೋಡಿ, ಈ ರೀತಿ ಮೂರನ್ನು ಕಾರ್ಯರೂಪಕ್ಕೆ ತರುವುದರಿಂದ ಇದು ಏನ್ ಮಾಡ್ತದೆ, ಆರ್ಗನೈಸೇಷನ್ ಇಫೆಕ್ಟಿವ್ನೆಸ್ ಹೆಚ್ಚು ಮಾಡ್ತದೆ, ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡ್ತದೆ ಈ ಫಂಕ್ಷನ್. ಇದು ಕೇವಲ ಎಂಪ್ಲಾಯಿಗಳ ಎಫಿಷಿಯನ್ಸಿಯನ್ನು ಅಷ್ಟೇ ಹೆಚ್ಚು ಮಾಡೋದಿಲ್ಲ, ಅದರ ಜೊತೆ ಆರ್ಗನೈಸೇಷನ್ ಎಫಿಷಿಯನ್ಸಿಯನ್ನು ಕೂಡ ಹೆಚ್ಚು ಮಾಡ್ತದೆ. ಹೆಂಗಂದ್ರೆ ಬೈ ರಿಡ್ಯೂಸಿಂಗ್ ದ ಕಾಸ್ಟ್, ಬೈ ಮಿನಿಮೈಸಿಂಗ್ ದ ಕಾಸ್ಟ್, ಬೈ ಮಿನಿಮೈಸಿಂಗ್ ದ ವೇಸ್ಟೇಜ್ ಆಗಲಕ್ಕೆ ಬರ್ತದೆ, ಕಾಸ್ಟ್ ಅನ್ನ ಕಡಿಮೆ ಮಾಡ್ತದೆ. ಮತ್ತೇನಂದ್ರೆ ಪ್ರಾಪರ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ರಿಸೋರ್ಸಸ್ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡುವಂತೆ ಹೇಳ್ತದೆ. ಈ ರೀತಿ ಮಾಡಿದ್ರೆ ಆರ್ಗನೈಸೇಷನ್ ಕೂಡ ಎಫಿಷಿಯನ್ಸಿ ಆಗಿರಬಹುದು. ದೆನ್ ಕಂಟ್ರೋಲಿಂಗ್ ಈಸ್ ಎ ಬೇಸಿಸ್ ಫಾರ್ ಫ್ಯೂಚರ್ ಆಕ್ಷನ್. ದಿಸ್ ಫಂಕ್ಷನ್ ಈಸ್ ದ ಬೇಸಿಸ್ ಫಾರ್ ಫ್ಯೂಚರ್ ಆಕ್ಷನ್. ಮುಂದೆ ನೀವು ಏನು ಆಕ್ಷನ್ ತಗೋಬೇಕಂತೀರಿ ಅದಕ್ಕೆಲ್ಲದಕ್ಕೂ ಮೂಲ ಯಾವುದಂದ್ರೆ ಕಂಟ್ರೋಲಿಂಗ್. Then it brings coordination. Coordination of what? Coordination among the departments, among the various departments. This controlling function brings coordination among the many departments in the organization. To increase the efficiency, or in the fear of checking. In the fear of controlling or in the fear of checking, every employee is cooperated or coordinated with another employee. ಇಲ್ಲೇನಂದ್ರೆ ನಿಮ್ಮ ಕೆಲಸವನ್ನ ಚೆಕ್ ಮಾಡ್ತಾರ ಅನ್ನೋ ಅಂಜಿಕೆ ಇತ್ತು ಅಂದ್ರೆ ನೀವು ಮತ್ತೊಬ್ಬರೊಂದಿಗೆ ಕೋಆರ್ಡಿನೇಟ್ ಆಗಿ ಅಥವಾ ಕೋಆಪರೇಟಿವ್ ಆಗಿ ನಿಮ್ಮ ಕೆಲಸವನ್ನ ಬರೋಬ್ಬರಿ ಮಾಡ್ತೀರಿ. ಮತ್ತು ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ಕೊತ, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡ್ಕೊತ ನಿಮ್ಮ ಕೆಲಸವನ್ನ ಬರೋಬ್ಬರಿ ಮಾಡ್ತೀರಿ. ಈ ರೀತಿಯಾಗಿ ಏನಾಗ್ತದ್ರೆ ಈ ಕಂಟ್ರೋಲಿಂಗ್ ಏನ್ ಮಾಡ್ತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಸಮನ್ವಯತೆಯನ್ನ ಕೋಆರ್ಡಿನೇಷನ್ ತರ್ತದೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಡೆಲಿಗೇಷನ್ ಆಫ್ ಅಥಾರಿಟಿ. An effective system of control facilitates delegation of authority. ನೋಡಿ, ನಿಮ್ಮ ಅಥಾರಿಟಿಯನ್ನ ನೀವು ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕು ಅಂದ್ರೆ ಅಲ್ಲಿ ನಿಮ್ಮ ಕಂಟ್ರೋಲಿಂಗ್ ಸಹಾಯ ಮಾಡ್ತದೆ. ಹೆಂಗ್ ಸಹಾಯ ಮಾಡ್ತದೆ? With the help of feedback information, manager can ensure that decisions taken at lower levels are consistent with the policies and interests of the organization. It would be impossible for a manager to exercise control in the absence of proper authority.
in the absence of proper authority. ಅಲ್ಲಿ ಪ್ರಾಪರ್ ಅಥಾರಿಟಿ ಇರದೇ ಇದ್ರೆ ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಇಲ್ಲ. ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಇಲ್ಲ. The next, managerial responsibility. It improves managerial responsibility. This controlling process improves managerial responsibility. Every organization, managerial responsibility is created. Managerial responsibility is created through assignment of activities. Through assignment of activities to various individuals. To various individuals. This process starts at the top level and goes to the lower level, that is to subordinates. He remains responsible for their ultimate performance. Note, here delegation of authority ಹೆಂಗಾಗ್ತದೆ, ಟಾಪ್ ಲೆವೆಲ್ ತನ್ನ ಮ್ಯಾನೇಜರ್ ಕೊಡ್ತಾನೆ, ಮ್ಯಾನೇಜರ್ ಇನ್ನೊಬ್ಬ ಮ್ಯಾನೇಜರ್ ಕೊಡ್ತಾನೆ, ಆ ಮ್ಯಾನೇಜರ್ ಸಬಾರ್ಡಿನೇಟ್ ಕೊಡ್ತಾನೆ, ಸಬಾರ್ಡಿನೇಟ್ ಯಾರಿಗೆ ಕೊಡ್ತಾರೆ ಅಥಾರಿಟಿನ, ವರ್ಕರ್ಸ್ ಕೊಡ್ತಾರೆ. ಆಮೇಲೆ ವರ್ಕರ್ಸ್ ಕೊಟ್ಟಂದ್ರೆ ಅದು ರೆಸ್ಪಾನ್ಸಿಬಿಲಿಟಿ, ಅವರಿಂದ ಕೆಲಸವನ್ನು ತೆಗೆದುಕೊಳ್ಳೋದು, ಅವರ ಕೆಲಸವನ್ನ ಅವತ್ತು. ಆಮೇಲೆ ಈ ಸಬಾರ್ಡಿನೇಟ್ ಕೆಲಸವನ್ನ ಮ್ಯಾನೇಜರ್ ಕೊಡ್ತಾನೆ, ಇವನ ಕೆಲಸವನ್ನ ಅವತ್ತು ಹೋಗ್ತಾನೆ, ಅವನ ಹೊಣೆಗಾರಿಕೆಯನ್ನ ಅವತ್ತು ಹೋಗ್ತಾನೆ. ಈ ರೀತಿ ಏನಂದ್ರೆ ಇಲ್ಲಿ ಮ್ಯಾನೇಜರಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಮ್ಯಾನೇಜರಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸಸ್ ಸ್ಟೆಪ್ ಬೈ ಸ್ಟೆಪ್ ಓನ್ಲಿ ವೆನ್ ಇಫ್ ದೇರ್ ಈಸ್ controlling process in the organization. Organization ಒಳಗೆ controlling process ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. Managerial responsibility, it improves the managerial responsibility. These are the importances of controlling. ಇವೆಲ್ಲವೂ ಏನಂದ್ರೆ controlling ಇಂದ ನಿಯಂತ್ರಿಸುವಿಕೆ ಮಹತ್ವಗಳಾಗಿವೆ. ಅಂದ್ರೆ in fact or in a short line or in short, controlling is very important aspect. It is not a large function, but it is least. It is not a large, but it is the least. Very important. This is very important function in the organization. Without controlling the 4 M's, we can't achieve anything in the organization. If you want to achieve anything or something, there must be control in the organization. Organization ಒಳಗೆ ಕಂಟ್ರೋಲ್ ಅನ್ನೋದು ಇರಲೇಬೇಕು. ಕಂಟ್ರೋಲ್ ಇಲ್ಲ ಅಂದ್ರೆ ಬೇಕಾದ ನಮೂನೆ ಮಾಡ್ತೇವೆ. ಸಂಪನ್ಮೂಲಗಳನ್ನ ವೇಸ್ಟೇಜ್ ಮಾಡೋದು, ಹುಯಿ ಅಂತ ಹೆಂಗ್ ಬೇಕಂಗ್ ಬಳಸೋದು. ಆಮೇಲೆ ಮನಿಯನ್ನ ಬಳಸೋದು, ಮನಿ ಹಣ ಅದನ್ನ ಹೆಂಗ್ ಬೇಕಂಗ್ ಬಳಸೋದು. ಮಟೀರಿಯಲ್ಸ್, ಮಷಿನ್ಸ್ ಸಿಕ್ಕಾಪಟ್ಟೆ ಬಳಸೋದು. ಅದ್ರ ಬಗ್ಗೆ ಒಂದು ಸಿಸ್ಟಮೆಟಿಕ್ ಒಂದು ವೇ ಇಲ್ಲ, ಸಿಸ್ಟಮೆಟಿಕ್ ಒಂದು ದಾರಿ ಇಲ್ಲ. ಇದೆಲ್ಲ ಕಂಟ್ರೋಲ್ ಆಗಬೇಕು ಅಂದ್ರೆ there must be control in the organization. This is the importance of control.